ಮೈಸೂರು ನ್ಯೂಸ್ 21ಗೆ ಸ್ವಾಗತ. ನಾನು ಆಯಿಷಾ ಬಾಯಿ. ಇಂದಿನ ಪ್ರಮುಖ ಸುದ್ದಿ. ಈ ದಿನ ಮೈಸೂರಿನ ರಾಜೀವ್ ನಗರದಲ್ಲಿ ಸಿಟಿಜನ್ ಲೇಬರ್ ವೆಲ್ಫೇರ್ ಆ್ಯಂಡ್ ಆ್ಯಂಟಿ ಕರಪ್ಷನ್ ಕಮಿಟಿಯ ಘಟಕದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಮೈಸೂರಿನ ಹಿರಿಯ ವಕೀಲರಾದ ಉಮೇಶ್ ರವರು ಮತ್ತು ಆ್ಯಂಟಿ ಕರಪ್ಷನ್ ಕಮಿಟಿಯ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಎಂ ಮೊಹಮ್ಮದ್ ಹನೀಫ್ ರವರು ಹಾಗೂ JDS ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಕಿಂಗ್ ಇಮ್ರಾನ್ ಶರೀಫ್ ರವರು ಉಪಸ್ಥಿತರಾಗಿದ್ದರು. ಇವರುಗಳ ಸಮ್ಮುಖದಲ್ಲಿ ಮೈಸೂರು ಘಟಕದ ಆ್ಯಂಟಿ ಕರಪ್ಷನ್ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ವರದಿ ಅಮ್ರಿನ್ ಸಾನಿಯಾ, ನ್ಯೂಸ್ 21 ಮೈಸೂರು. ನಮಸ್ಕಾರ, ನಾನು ಇಮ್ರಾನ್ ಕಿಂಗ್, ಸಿಟಿಜನ್ ಲೇಬರ್ ವೆಲ್ಫೇರ್ ಕಮಿಟಿ, ಆಂಟಿ ಕರಪ್ಷನ್ ಕಮಿಟಿ, ಸ್ಟೇಟ್ ಕೋರ್ ಕಮಿಟಿ ಮೆಂಬರ್. ಇವತ್ತು ನನ್ನ ಕಚೇರಿಯಲ್ಲಿ ಆಂಟಿ ಕರಪ್ಷನ್ ಮೈಸೂರು ಸಿಟಿ ಜನರಲ್ ಟೀಮ್ ಅಲ್ಲಿ ನಾನು ಪ್ರೆಸಿಡೆಂಟ್ ಮಾಡಿದ್ದೀನಿ ಮೊಹಮ್ಮದ್ ಜಬೀವುಲ್ಲಾ ಖಾನ್ ಅವರಿಗೆ. ಹಾಗೆ ಯೂತ್ ಟೀಮ್ ಅಲ್ಲೂ ನಾನಿವತ್ತು ಪ್ರೆಸಿಡೆಂಟ್ ಆಗಿ ನಮ್ಮ ಡಾಕ್ಟರ್ ತಬ್ರೇಜ್ ಖಾನ್ ಅವರಿಗೆ ಯೂತ್ ಟೀಮ್ ಅಲ್ಲಿ ಪ್ರೆಸಿಡೆಂಟ್ ಆಗಿ ಮಾಡಿದ್ದೀನಿ, ಮೈಸೂರು ಸಿಟಿ ಪ್ರೆಸಿಡೆಂಟ್. ಹಾಗೆ ವುಮೆನ್ಸ್ ಟೀಮ್ ಅಲ್ಲಿ ಅಮ್ರಿನ್ ಸಾನಿಯಾ ಅವರಿಗೆ ನಾನು ಮೈಸೂರು ಸಿಟಿ ಪ್ರೆಸಿಡೆಂಟ್ ಮಾಡಿದ್ದೀನಿ. ಸ್ನೇಹಿತರೆ, ನನ್ನ ಉದ್ದೇಶ ಇಷ್ಟೇ, ಮೈಸೂರಲ್ಲಿ ಒಂದು ಆಂಟಿ ಕರಪ್ಷನ್ ಅಂದ್ರೆ ಕಾನೂನು ಚೌಕಟ್ಟಲ್ಲಿ ಇದ್ದು ಕೆಲಸ ಮಾಡುವ ಹಕ್ಕು. ನಾವು ಎಲ್ಲ ಕಾನೂನು ಚೌಕಟ್ಟಲ್ಲಿ ಇದ್ದು ಕೆಲಸ ಮಾಡಿಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂಘಟನೆಯನ್ನು ಮಾಡಿದ್ದೀನಿ. ತಮ್ಮೆಲ್ಲ ಸಹಕಾರ ಬೇಕು. ಹೆಂಗೆ ನನಗೆ JDS ಪಾರ್ಟಿಲಿ ತಾವೆಲ್ಲ ನನಗೆ ಬೆಳೆಸಿದ್ದೀರಾ, ಅದೇ ತರ ನಾನು ಯುವಕರಿಗೆಲ್ಲ ಈ ಸಂಘಟನೆಯಲ್ಲಿ ತಂದಿದ್ದೀನಿ. ಹಾಗೆ ನಮ್ಮ ಜಬೀವುಲ್ಲಾ ಅವರು ಆಗ್ಲೇ ನೋಡಿರ್ಬೋದು, ನೀವು ಚೆನ್ನಾಗಿ ಮಾತಾಡಿದ್ರು. ಅವ್ರದ್ದು ಲಾಸ್ಟ್ ಇಯರ್ LLB ಲಾಸ್ಟ್ ಇಯರ್ ಮಾಡ್ತಾ ಇದ್ದಾರೆ. ಅವ್ರದ್ದು ಮುಗಿದ ತಕ್ಷಣ ಅವರು ಅಡ್ವೊಕೇಟರ್ ಆಗ್ತಾರೆ. ಅದಕ್ಕೆ ತಮ್ಗೆಲ್ಲ ಸಹಕಾರ ಇದ್ರೆ ನಾನು ಯೂತ್ಸ್ಗೆ ಮುಂದಕ್ಕೆ ತಳ್ಳಿ, ನಾವೆಲ್ಲ ಹಿಂದೆ ಇರ್ತೀವಿ, ನೀವೆಲ್ಲ ಮುಂದಕ್ಕೆ ಹೋಗಿ ನಮ್ಮ ಏನೇನ್ ಕರೆಕ್ಷನ್ಸ್ ನಡೀತದೆ ಅದೆಲ್ಲ ನಿಲ್ಸ್ಬೇಕಂತ ಹೇಳ್ಬಿಟ್ಟು ನಾನು ಯೂತ್ಗೆ ಮುಂದೆ ತಗೊಂಡ್ಬರೋಣ ಅಂತ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಅದಕ್ಕೆ ತಮ್ಮೆಲ್ಲ ಸಹಕಾರ ಆಗ್ಬೇಕು. ನನಗೆ ತಮ್ಮ ಸಹಕಾರ ಇಲ್ಲೇ ನಾನು ಏನೂ ಮಾಡಕ್ಕಾಗಲ್ಲ. ನಮ್ಮ ಆಂಟಿ ಕರಪ್ಷನ್ ಅಲ್ಲಿ ತಾವು ಮೆಂಬರ್ಸ್ ಆಗಬಹುದು. ಹಾಗೆ ಲೇಬರ್ ವೆಲ್ಫೇರ್ ಕಮಿಟಿಲೂ ತಾವು ಮೆಂಬರ್ಸ್ ಆಗಬಹುದು. ದಯವಿಟ್ಟು ಇದಕ್ಕೆ ಸಹಕಾರ ಕೊಡಿ. ಮುಂದೆ ಯೂತ್ಸ್ಗೆ ಬೆಳೆಸೋಕ್ಕೋಸ್ಕರ ನಿಮ್ ಸಹಕಾರ ಆಗ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಅಸ್ಸಲಾಂ ವಲೈಕುಂ. ನನ್ನ ಹೆಸರು ಡಾಕ್ಟರ್ ಮೊಹಮ್ಮದ್ ಹನೀಫ್. ನಾನು ಸಿಟಿಜನ್ ಲೇಬರ್ ವೆಲ್ಫೇರ್ ಅಂಡ್ ಆಂಟಿ ಕರಪ್ಷನ್ ಕಮಿಟಿಯ ಸಂಸ್ಥಾಪಕ ಅಧ್ಯಕ್ಷನಾಗಿದ್ದೇನೆ. ಈ ದಿನ ಮೈಸೂರು ನಗರಿಯಲ್ಲಿ ನಮ್ಮ ಈ ಸಿಟಿಜನ್ ಲೇಬರ್ ವೆಲ್ಫೇರ್ ಅಂಡ್ ಆಂಟಿ ಕರಪ್ಷನ್ ಕಮಿಟಿಯ ಒಂದು ಘಟಕವನ್ನು ಉದ್ಘಾಟನೆ ಮಾಡಿದ್ದು, ಇದರ ರೂವಾರಿ ಇಮ್ರಾನ್ ಶರೀಫ್ ಅವರಿಗೆ ನೀಡಿದ್ದು, ಇವರ ಅಧೀನದಲ್ಲಿ ಮೈಸೂರು ನಗರ ಅಧ್ಯಕ್ಷರಾಗಿ ಜಬೀವುಲ್ಲಾ ಖಾನ್, ಅದೇ ರೀತಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಅಮ್ರಿನ್ ಸಾನಿಯಾ, ಅದೇ ರೀತಿ ಯುವ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ತಬ್ರೇಜ್ ಖಾನ್ ಅವರನ್ನು ಆಯ್ಕೆ ಮಾಡಿದ್ದೇವೆ. ಈ ದಿನ ಒಂದು ಸಂತೋಷದ ವಿಷಯ ಏನಂದ್ರೆ, ನನ್ನ ಹಳೆಯ ಸ್ನೇಹಿತರಾದ ಇಮ್ರಾನ್ ಶರೀಫ್ ಅವರು, ಅದೇ ರೀತಿ ರಿಹಾನ್ ಪಾಷರ್ ಅವರು, ಅದೇ ರೀತಿ ತಬ್ರೇಜ್ ಅವರು ಎಲ್ಲ ಒಂದುಗೂಡಿ ನಾವೊಂದು ಈ ಒಂದು ಕಮಿಟಿಯನ್ನು ಇಲ್ಲಿ ರಚನೆ ಮಾಡಿದ್ದು. ಈ ಒಂದು ಘಟಕದಿಂದ ಸರ್ವಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಿರುತ್ತದೆ, ಒಂದು ಕಡೆ ಒಳ್ಳೆತನ ನಡೀತಾ ಇದ್ರೆ ಇನ್ನೊಂದು ಕಡೆ ಭ್ರಷ್ಟತೆ ನಡೀತಾ ಇರ್ತದೆ. ಮಾನವ ಹಕ್ಕು ಉಲ್ಲಂಘನೆ ಆಗಲಿ, ಕಾರ್ಮಿಕರ ಬಗ್ಗೆ ಒಂದು ಸಮಸ್ಯೆಗಳಾಗಲಿ, ಅಥವಾ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರ ಮಾಡುತ್ತಿರುವವರ ಬಗ್ಗೆ, ಇನ್ನು ಹಲವಾರು ವಿಷಯಗಳಲ್ಲಿ ನಡೆಯುತ್ತಿರುವಂತಹ ಭ್ರಷ್ಟತೆಗಳನ್ನು ಕಾಪಾಡುವ ಒಂದು ನಿಟ್ಟಿನಲ್ಲಿ ನಾವು ಇದೊಂದು ಕಮಿಟಿಯನ್ನು ರಚನೆ ಮಾಡಿದ್ದೀವಿ. ಈ ಕಮಿಟಿಯಿಂದ ಸರ್ವ ಜನಾಂಗದವರು ಸೇರಿ ಈ ಒಂದು ಭ್ರಷ್ಟಾಚಾರವನ್ನು ಮಾಡುತ್ತಿರುವ ಪ್ರತಿಯೊಬ್ಬರನ್ನು ಸದೆಬಡಿದು ಅವರಿಗೆ ಕಾನೂನು ಚೌಕಟ್ಟಿನಲ್ಲಿ ನಿಲ್ಲಿಸುವಂತ ಕೆಲಸವನ್ನು ಮಾಡಬೇಕಾಗಿದ್ದು,
अस्सलाम वालेकुम वरहमतुल्लाहि वबरकातुहू। मैं मोहम्मद ज़बीउल्लाह खान, प्रेसिडेंट सिटीजन लेबर वेलफेयर एंड एंटी करप्शन कमेटी। बहरहाल आप लोग करप्शन का जो नाम है अब तब रोज सुनते ही रहती हैं। रिसेंटली एक रिपोर्ट फाइल हुई थी ट्रांसपेरेंसी इंटरनेशनल के द्वारा, जो एक इंटरनेशनल वॉचडॉग है। 180 कंट्रीज में इंडिया 80th पोजीशन पे है। ये बहुत शर्म की बात है। और जो ग्लोबल करप्शन बैरोमीटर है उसके हिसाब से आउट ऑफ एवरी 100 पीपल ट्राइंग टू यूज द पब्लिक सेक्टर एंड द पब्लिक सर्विस, 39% ऑफ देम हैव पेड अ ब्राइब। यानी कि जो काम के लिए वो आदमी को बिठाया गया है वो अपना काम ठीक से नहीं कर रहे। और पुलिस एंड देखिए अब बात क्या होती है, जनरल परसेप्शन ये है कि भाई हमें क्या करें, पुलिस वाले उनका काम नहीं कर रहे। देखिए बात को समझने की कोशिश कीजिए कि पुलिस इज टू सिविलियन रेशियो जो है इंडिया में वो बहुत ज्यादा है। एक पुलिस वाले के कंधों पर 480 प्लस सिविलियंस की जिम्मेदारी है। अब इसमें हमारा जो लॉ एंड ऑर्डर सिस्टम है वो चलता है एविडेंस के हिसाब से। अब कोई मान लीजिए पुलिस स्टेशन में जाकर कहता है कि भाई फलाने ने मेरे से ब्राइब मांगा है। अब उसके सामने दो केस है, एक केस है ये जिसके इसमें कोई एविडेंस नहीं है, और दूसरे केस में है कि उसके सामने एविडेंस भी है और विटनेस भी है। तो ये जाहिर सी बात है कि जिस केस में एविडेंस और विटनेस है वो पुलिस केस लेंगे। तो हमारे जैसे जो ऑर्गेनाइजेशंस हैं ये हम लोग आगे आएंगे, और मैं आपके माध्यम से लोगों तक ये बात भी पहुंचाना चाहता हूं कि आपकी जो एनोनिमिटी है वो हम लोग कॉन्फिडेंशियल रखेंगे। कि बहुत सारे लोग रहते कि भाई मेरा नाम नहीं आना, अब मेरा नाम आ गया तो क्या है। देखिए एक बात समझिए कि जो लोग गलत कर रहे हैं वो लोग को डर नहीं है, तो आप लोग जब हक पर हैं तो हमें डरने की कोई जरूरत नहीं। एविडेंस कलेक्ट करने से लेकर उसको रॉएस्ट फॉर्म में पुलिस तक पहुंचाकर FIR करवाकर उसको कोर्ट में ले जाकर उसको फॉलो अप करने का जो काम है इंशाल्लाह हमारी कमेटी करने का इरादा रखती है। और तमाम को मैं ये दावत देता हूं कि हमारे कमेटी में जो है मेंबरशिप आप लीजिए और राब्ता हासिल कीजिए हमारे ऑफिस से, और मेंबरशिप चालू है। देखिए एक बात समझ लीजिए, जो भी मेंबरशिप लेने के लिए आ रहे हैं वो ये माइंडसेट से ना आए कि भाई कमेटी से मुझे क्या मिलता। अपने आप को देखिए, साइड पर रखिए और फॉर अ लार्जर गुड ये सोचिए कि मैं कमेटी सोसाइटी को क्या दे सकता हूं। ये आप थॉट प्रोसेस लेकर आएंगे तो इंशाल्लाह कम्युनिटी का भी भला होगा और देश का भी भला होगा। और फाइनल में एक बात कहते हुए मैं अपनी बात को खत्म करना चाहता हूं कि सेंट्रल से लेके स्टेट से लेके डिस्ट्रिक्ट से लेके लोग बस यही कहते हैं कि भाई नौजवानों को लाओ, नौजवानों को लाओ, नौजवानों को सपोर्ट करो, लेकिन जाहिर सी बात यह है कि कोई करता नहीं। मैं एक खास आदमी जिसका नाम मैं लेना चाहूंगा यहाँ पर, इमरान शरीफ साहब, इमरान किंग साहब, जिन्होंने बुलाया हम सबको और एक नौजवानों को इज्जत बख्शी। अल्लाह उनको और कामयाबी अता फरमाए और माली हालत से नवाजे, ताकि जो वो काम कर रहे हैं गरीबों में जो बांटना हो वगैरह वगैरह और वो भरपूर तरीके से करें, और हम नौजवानों के एक लीडर बने और हमें गाइड करते हुए चलें। और मैं हमारे हनीफ साहब जो फाउंडर एंड डायरेक्टर हैं उनका भी मैं तहे दिल से शुक्रिया अदा करना चाहता हूं कि मुझे इज्जत बख्शी और इस काबिल समझा कि एक प्रेसिडेंट का पोस्ट दे सके। शुक्रिया। ये कहते हुए मैं अपनी बात को खत्म करता हूँ। शुक्रिया। वालेकुम वरहमतुल्लाहि वबरकातुहू। मैं अमरीन सानिया, आज जो सिटीजन लेबर वेलफेयर एंड एंटी करप्शन में मुझे पोस्टिंग मिला है वुमेन्स विंग में एज अ प्रेसिडेंट, फर्स्ट ऑफ ऑल मैं हनीफ सर और इमरान सर का शुक्रिया अदा करना चाहती हूँ। और पोस्ट क्या मिला? पोस्टिंग जो मुझे मिला है वो वुमेन्स विंग में एज अ प्रेसिडेंट का पोस्ट मेरे को है। तो जहाँ पर भी वुमेन्स हरासमेंट होता रहता है और ऐसे बहुत सारे केसेस रहते हैं, उसमें सभी मैं ये काम कर रहे हैं। इंशाल्लाह आगे बढ़कर काम करती हूँ, मेरी टीम के साथ काम करने का मैं जज्बे के साथ खड़का हूँ। इंशाल्लाह उनके साथ सब मिलकर काम करती हूँ। ಸಿಟಿಜನ್ ಲೇಬರ್ ವೆಲ್ಫೇರ್ ಆಂಟಿ ಕರಪ್ಷನ್ ಇಂದ ನಮಗೆ ಯುವಕರನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ನಮಗೆ ಅಧ್ಯಕ್ಷರು ಮೈಸೂರು ನಗರದ ಅಧ್ಯಕ್ಷ, ನಮಗೆ ಆಂಟಿ ಕರಪ್ಷನ್ ಅಧ್ಯಕ್ಷ ಅಂತ ಪೋಸ್ಟ್ ಒಂದು ಆಯ್ಕೆ ಮಾಡಿದ್ದಾರೆ. ನಾವು ಎಲ್ಲ ಕಮಿಟಿಯಿಂದ ಒಂದು ಮೆಂಬರ್ಗಿಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಕರ್ನಾಟಕದ ಯುವಕರು ಅಂತ ನಾವು ಮುಂದೆ ಬಂದಿದ್ದೇವೆ. ಹೇಗೆಂದರೆ ಸುಮಾರು ಹಲವಾರು ಏರಿಯಾಗಳಲ್ಲಿ ಒಂದು ದೌರ್ಜನ್ಯ ಇರಲಿ, ಮಹಿಳಾ ಮೇಲೆ ದೌರ್ಜನ್ಯ ಇರಲಿ, ಕಾನೂನು ಬಹಿರಂಗದಲ್ಲಿ ಎಲ್ಲ ಹುಡುಗರು ಎಲ್ಲ ಯುವಕರು ಎಲ್ಲ ಹಾಳಾಗುತ್ತಾ ಇರೋದ್ರೆ ನಾವೆಲ್ಲ ಕಂಡಿದ್ದು ನೋಡ್ತಾ ಇದ್ದೀವಿ. ಅದರಿಂದ ನಾವು ಯುವಕರನ್ನ ಸ್ವಲ್ಪ ಆಯ್ಕೆ ಮಾಡಿ ಮುಂದೆ ಹೋಗ್ತೀವಿ, ಅದನ್ನ ಕಾನೂನಿನ ಬಹಿರಂಗದಲ್ಲಿ
ಅವ್ರಿಗೆ ನಾವು ಕಷ್ಟದಲ್ಲಿ ಏನೇನೋ ಅವರು ಕೆಲಸಗಳನ್ನ ಬಹಿರಂಗದಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಬಿಟ್ಟು ಕೆಟ್ಟ ದಾರಿಯನ್ನು ಹಿಡಿದುಕೊಂಡು ಯುವಕರೆಲ್ಲ ಹಾಳಾಗ್ತಿದ್ದಾರೆ. ಅದರಿಂದ ನಾನು ಕಾನೂನಿನ ಭದ್ರತೆಯಲ್ಲಿ ಅವರುಗಳನ್ನು ಸಹಕರಿಸಿ ಯುವಕರನ್ನು ಒಳ್ಳೆ ದಾರಿಗೆ ತಗೊಂಡ್ಬರ್ಬೇಕು ಅಂತ ಉದ್ದೇಶದಿಂದ ನಾವೆಲ್ಲ ಸಿಟಿಸನ್ ಲೇಬರ್ ವೆಲ್ಫೇರ್ ಕಮಿಟಿಯಿಂದ ನಾವೆಲ್ಲ ಯುವಕರು ಎಲ್ಲ ಮುಂದೆ ಬಂದಿದ್ದೀವಿ. ದಯವಿಟ್ಟು ನಮಗೆ ಕಾನೂನಿನಿಂದ ಇಲ್ಲಿ ಪಬ್ಲಿಕ್ ಇಂದ ನಮ್ಗೆ ಎಲ್ಲರಿಗೂ ಸಹಕಾರ ಬೇಕು. ನಾವು ಮುಂದೆ ಹೋರಾಡೋದಕ್ಕೆ ನಾವು ಉದ್ದೇಶದಿಂದ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರು ತಗೊಂಡ್ಬರ್ಬೇಕು, ಯುವಕರಿಗೆ ಒಂದು ಒಳ್ಳೇದಾಗಬೇಕು ಅಂತ ಉದ್ದೇಶದಿಂದ ಮಕ್ಕಳು ಇರಲಿ, ಕೆಲಸ ಮಾಡುವ ಮಕ್ಕಳನ್ನು, ಓದುವ ಮಕ್ಕಳನ್ನು ಕೆಲಸ ಮಾಡಕ್ಕೆ ಒಂದು ಅನಾನುಕೂಲತೆಯಿಂದ ಒಂದು ಮೆಕ್ಯಾನಿಕ್ ಕೆಲಸದಲ್ಲಿ ಮಕ್ಕಳನ್ನು ಅವರ ಭವಿಷ್ಯ ಎಲ್ಲ ಹಾಳು